ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಹೆಲ್ತಿಯಾಗಿ ಆರಾಮಾಗಿರಿ. ಎಷ್ಟು ಟೈಮ್ ಬಂದು ಇವಾಗ 6 ಗಂಟೆಗೆ ಇದೆ. ನಾನು 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಕಸ ಗುಡಿಸಿ ಪಾತ್ರೆ ತೊಳೆದು ಆಮೇಲೆ ನೆಲ ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಹಾಕಬೇಕು. ಆಮೇಲೆ ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಬೇಳೆ ಹಾಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ರಂಗೋಲಿ ಹಾಕಿಲ್ಲ ಇನ್ನು ನಮ್ಮ ಮನೇಲಿ ಎಲ್ಲರೂ ಮಲಗಿದ್ದಾರೆ. ಅದಕ್ಕೆ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರಿಗೆ ಎದ್ದೇಳಿಸಿದ್ರೆ ನಮ್ಮ ಕೆಲಸ ಆಗೋಲ್ಲ. ಹಾಗಾಗಿ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಇವತ್ತು ನಮ್ದು ಯಾವ ಥರ ಹಬ್ಬ ಆಗುತ್ತೆ ಏನೋ ಆಯ್ತು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಆಮೇಲೆ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಆಮೇಲೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಹಬ್ಬ ಮಾಡಿದ್ರಿ ಅಂತೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಹಾಕ್ತೀನಿ. ನೋಡಿ, ಬೇಳೆ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಕುಕ್ಕರ್ಗೆ ಇಡ್ತೀನಿ. ಇವಾಗ ಒಂದು ಕಡೆ ಬೇಳೆ ಇಟ್ಟುಬಿಟ್ಟು ಇವಾಗ ಕೋಸಂಬರಿಗೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಳಸೆಲ್ಲ ತೆಗೆದಿಟ್ಟಿದ್ದೀನಿ. ಮತ್ತು ಚಿಕ್ಕ ಎಲ್ಲ ದೇವರೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಆಮೇಲೆ ಫೋಟೋಗಳೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಅಂಟಿಸಿದೆ. ಮತ್ತು ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ತೋರಣ ಹಾಕಿ ಇವಾಗ ನಾನು ನೆಕ್ಸ್ಟು ಒಬ್ಬಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಮತ್ತು ಬೇಳೆ ಆಲ್ರೆಡಿ ಬೆಂದಿದೆ. ಆಮೇಲೆ ಟೀಗೆ ಇಟ್ಟಿದ್ದೀನಿ. ಮತ್ತು ಒಂದು ಸೈಡ್ ರೈಸ್ಗೆ ಇಟ್ಟಿದ್ದೀನಿ. ನೋಡಿ, ಇವಾಗ ಬೇವು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇಲ್ಲ ಸ್ವಲ್ಪ ಬೆಲ್ಲ, ಹುರ್ಗಡ್ಲೆ, ಸ್ವಲ್ಪ ಏನಂತಾರೆ ಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಮತ್ತು ಅದು ಒಣಕೊಬ್ಬರಿ ಇದೆ, ಮತ್ತು ಸ್ವಲ್ಪ ಬೇವಿನ ಹೂವು ಬರುತ್ತಲ್ಲ ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಒಬ್ಬಟ್ಟು ಎಲ್ಲ ಮಾಡಿಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ರೆಡಿಯಾಗಿದ್ದೆ ನಾನು. ನೋಡಿ, ಬದನೇಕಾಯಿ ಪಲ್ಯ, ವಡೆ, ಹಪ್ಪಳ, ಮತ್ತು ಒಬ್ಬಟ್ಟು ಸಾರು, ಮತ್ತು ಕೋಸಂಬರಿ ಇಷ್ಟು ಮಾಡಿದ್ದೆ ನಾನು. ಇಷ್ಟೆಲ್ಲ ಮಾಡಿಬಿಟ್ಟು ಒಬ್ಬಟ್ಟು ಫೋಟೋ ಹಾಕಿದ್ದೀನಿ. ಬಟ್ ಒಬ್ಬಟ್ಟು ಇನ್ನೂ ಆಗಿರಲಿಲ್ಲ ನಂದು. ವಡೆ ಎಲ್ಲ ಇಷ್ಟೆಲ್ಲ ಮಾಡಿದ್ದೆ. ಬಟ್ ಒಬ್ಬಟ್ಟು ಇನ್ನೂ ಮಾಡಿರಲಿಲ್ಲ. ಅದು ಲಾಸ್ಟಿಗೆ ಇಟ್ಕೊಂಡಿದ್ದೆ. ಇವಾಗ 2-3 ದೇವ್ರಿಗೆ ಆಗೋಷ್ಟು ಎಡೆ ಮಾಡೋಕ್ಕೆ ಒಬ್ಬಟ್ಟು ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಬ್ಬಟ್ಟು ಮಾಡಿಕೊಡ್ತಾಯಿದ್ದೀನಿ. ಆಮೇಲೆ ನನ್ನ ತಮ್ಮಂದ್ರು ಬಂದಿದ್ದರು. ಹಾಗಾಗಿ ಒಬ್ಬಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಮ್ಮ ಕಡೆ ಒಬ್ಬಟ್ಟೆಲ್ಲ ಇದೇ ಥರನೇ ಮಾಡ್ತಾರೆ. ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ. ನಂದು ಹೂರಣ ಸ್ವಲ್ಪ ತರಿತರಿಯಾಗಿತ್ತು. ತರಿತರಿ ಜಾಸ್ತಿ ತರಿತರಿನಲ್ಲ, ಸ್ವಲ್ಪ ತರಿತರಿಯಾಗಿತ್ತು. ಯಾಕಂದರೆ ನಾನು ಮಿಕ್ಸಿ ಹಾಕಿದ್ದೆ. ಇನ್ನೊಂದು ಒಂಥರ ಜಾರ್ ಥರ ಬರುತ್ತೆ, ಅದರಿಂದ ಮಾಡಿದ್ರೆ ಸ್ಮ್ಯಾಶ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ ನಾನು ಕಡಲೆಬೇಳೆ ಇತ್ತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ತರಿತರಿ ಇತ್ತು ಹೂರಣ. ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಅಲ್ಲಿ ಇಲ್ಲಿ ಇದಾಗ್ತಾಯಿತ್ತು. ಬಟ್ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ. ಏನೂ ಮಿಸ್ಟೇಕ್ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಂದು 5 ಗಂಟೆಗೆ ಎದ್ಬಿಟ್ಟು ಎಲ್ಲ ನಿಧಾನಕ್ಕೆ ಮಾಡ್ಕೊಂಡಿದ್ದೆ. ಚೆನ್ನಾಗಾಯಿತು. ನೋಡಿ, ಎಲ್ಲ ಒಬ್ಬಟ್ಟೆಲ್ಲ ಮಾಡಿಕೊಟ್ಟೆ. ಇವಾಗ ನಮ್ಮ ಮನೆಯವರು ಎಡೆಗೆ ಇಡ್ತಾಯಿದ್ದಾರೆ. ನಾನು ಹಂಗೆ ಒಬ್ಬಟ್ಟು ಮಾಡ್ತಿದ್ದೆ. ಟೈಮ್ ಹತ್ತತ್ರ 12 ಗಂಟೆ ಆಗ್ತಾಯಿತ್ತು. ಹಾಗಾಗಿ ಬೇಗ ಮಾಡ್ತಾಯಿದ್ದೆ. ನನ್ನ ತಮ್ಮಂದರು ಬಂದಿದ್ದರು. ಹಾಗಾಗಿ ಅವರಿಲ್ಲೇ ಬೆಂಗಳೂರಲ್ಲೇ ಇರ್ತಾರೆ, ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಮನೆ ಇಲ್ಲೇ ಹತ್ರನೇ ಆಗುತ್ತೆ. ಹಾಗಾಗಿ ಕರೆದಿದ್ದೆ, ಬನ್ನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅವ್ರು ಜಾಸ್ತಿ ಬರಲ್ಲ, ಬಟ್ ಹಬ್ಬಕ್ಕೆ ಬನ್ನಿ ಅಂತಂತ ಹೇಳಿದ್ದೆ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವರು ಒಂದು 10:30 11 ಗಂಟೆ ಆಗಿತ್ತು. ಹಾಗಾಗಿ ಬಂದರು. ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ಇರಲಿ, ಮತ್ತು ಊಟಕ್ಕೆ ಕೂತ್ರೆ ಕಮ್ಮಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಅವರೆಲ್ಲ ಏನೇನು ಮಾಡಿದ್ದೆ ಎಲ್ಲ ಐಟಮ್ಸ್ ಎಲ್ಲ ಕೆಳಗಡೆ ತಂದು, ನಾವು ವರ್ಷಕ್ಕೆ ಒಂದು ಸರಿನೇ ಬಾಳೆ ಎಲೆ ಮೇಲೆ ಊಟ ಮಾಡೋದು. ಹಾಗಾಗಿ ಬಾಳೆ ಎಲೆ ತಂದಿದ್ದರು. ಅದ್ರ ಮೇಲೆಲ್ಲ ಅವ್ರಿಗೆ ಏನೇನು ಇಷ್ಟ ಎಲ್ಲ ಬಡಿಸ್ಕೊಂಡ್ಬಿಟ್ಟು ಅವರ ತಿಂತಾಯಿದ್ರು. ಬಟ್ ಬೇವು ಮಾಡಿದ್ದೆ, ಅವ್ರಿಗೆ ಯಾರೂ ತಿಂದಿರಲಿಲ್ಲ. ಹಾಗಾಗಿ ನಾನು ಒಬ್ಬಟ್ಟು ಮಾಡಿಬಿಟ್ಟು ಬಂದು ಎಲ್ರಿಗೂ ಬೇವು ತಿನ್ನಿಸ್ದೆ. ಆಮೇಲೆ ನನ್ನ ತಮ್ಮ ನನಗೂ ತಿನ್ನಿಸ್ದ. ಎಲ್ಲ ಐಟಮ್ಸ್ ತಂದಿಟ್ಮೇಲೆ ಹಾಲು ಸ್ವಲ್ಪ ನಮ್ಗೆ ಚಿಕ್ಕದು ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಕೂತ್ಕೊಂಡು ಊಟ ಮಾಡೋಕ್ಕೆ ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಅಷ್ಟು ಜನ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಊಟ ಮಾಡಿದ್ವಿ.
ಊಟ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಒಬ್ಬಟ್ಟು, ಕೋಸಂಬರಿ, ಆಮೇಲೆ ಒಬ್ಬಟ್ಟು ಸಾರು ಎಲ್ಲ ಚೆನ್ನಾಗಿತ್ತು. ಕಾಮಿಡಿ ಮಾಡಿಕೊಂಡು ಯಾರಿಗೆ ಏನೇನು ಬೇಕೋ ಎಲ್ಲ ಬಡಿಸ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಇದು ನನ್ನ ದೊಡ್ಡ ತಮ್ಮ ಇವನು. ಊಟ ಎಲ್ಲ ಆದಮೇಲೆ ಆಮೇಲೆ ಫೋಟೋ ವಿಡಿಯೋ ಸ್ವಲ್ಪ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಹುಡುಗಿರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಆಮೇಲೆ ಇದೆಲ್ಲ ವಿಡಿಯೋ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ HSR ಲೇಔಟಲ್ಲಿರೋ ಜಗನ್ನಾಥ್ ಟೆಂಪಲ್ಗೆ ಬಂದ್ವಿ. ಎಲ್ಲ 3 ಫ್ಯಾಮಿಲಿ ಸೇರಿಕೊಂಡು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಔಟ್ಸೈಡಿಂದ ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ ವುಡ್ಡಿಂದ ಮಾಡಿದಾರೇನೋ ಆ ಥರ ಅನಿಸುತ್ತೆ. HSR ಲೇಔಟದು ಮೆಟ್ರೋ ಬರುತ್ತಲ್ಲ, ಮೆಟ್ರೋ ಸ್ಟೇಷನ್ ಮೆಟ್ರೋ ಪಕ್ಕನೇ ಬರುತ್ತೆ ಅಲ್ಲೇ. ಇದು ನೋಡಿ ಎಂಟ್ರೆನ್ಸು. ನಾವು ಮೇಲಿದ್ದಾಗ ಸುಮ್ಮನಿರಲ್ಲ ಫ್ರೆಂಡ್ಸ್, ಆವಾಗ ಎಲ್ಲಾದರೂ ಹೋಗಬೇಕಿತ್ತು ಅಂದರೆ ಆವಾಗ ಸರ್ಚ್ ಮಾಡ್ತಾನೆ ಇರ್ತೀವಿ, ಎಲ್ಲ ಹೋಗಬೇಕು ಏನು, ಎಲ್ಲೆಲ್ಲಿ ಏನೇನಿದೆ ಪ್ಲೇಸ್ಗಳು, ಯಾವ್ಯಾವ ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನ ಬಂದು ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ HSR ಲೇಔಟಲ್ಲಿ. ಯಾರೋ HSR ಲೇಔಟು ನಿಯರ್ ಇದ್ದೀರಾ ಒಂದ್ಸರಿ ವಿಸಿಟ್ ಕೊಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ಥರ ಸೈಲೆಂಟಾಗಿತ್ತು ದೇವಸ್ಥಾನ ಒಳಗಡೆ ಎಲ್ಲ. ಆಮೇಲೆ ನಮ್ಮ ತಮ್ಮನೂ ಬಂದಿದ್ದ. ನಾವೆಲ್ಲರೂ ಬೈಕಲ್ಲೇ ಬಂದಿದ್ವಿ. ಮಕ್ಕಳು ಸ್ವಲ್ಪ ಫ್ರೀ ಅನಿಸುತ್ತೆ, ಓಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಈ ದೇವಸ್ಥಾನ ಅಪೋಸಿಟಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬ ದೊಡ್ಡದಾಗಿದೆ. ಎಷ್ಟು ಅಡಿ ಹೈಟ್ ಇದೆ ಅಂತ ಗೊತ್ತಿಲ್ಲ ನೋಡಿ, ಇಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಆಪೋಸಿಟಲ್ಲಿ ರಾಮ ಮಂದಿರ ಇದೆ ಕೆಳಗಡೆನೆ. ಬಟ್ ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದುಬಿಟ್ಟು 6 ಗಂಟೆಗೆಲ್ಲ ಓಪನ್ ಆಗಿತ್ತು. ಬಟ್ ರಾಮನ ದೇವಸ್ಥಾನ ಏನಂತಂದರೆ ಲೇಟ್ ಮಾಡಿದ್ರು. ಹಾಗಾಗಿ ವೇಟ್ ಮಾಡಿದ್ರೆ ಲೇಟ್ ಆಗುತ್ತೆ, ನಮಗೂ ಮನೆಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿ. ನಿಯರ್ ಇರೋರಿಗೆಲ್ಲ ಗೊತ್ತಿರುತ್ತೆ ಟೈಮಿಂಗ್ಸ್ ಎಷ್ಟು ಅಂತ. ಬಟ್ ನಮ್ಗೆ ಗೊತ್ತಿರಲಿಲ್ಲ. ನಾವು ಬೇಗ ಹೋಗಿದ್ವಲ್ಲ, ಹಾಗಾಗಿ ಅಲ್ಲಿ ಜನ ಅಷ್ಟೊಂದು ಯಾರೂ ಇರಲಿಲ್ಲ, ಬೇಗ ಮುಗಿಸ್ಕೊಂಬಂದ್ವಿ. ಬಟ್ ನಾವು ವಾಪಸ್ ಬರೋ ಟೈಮಲ್ಲಿ ಜನ ತುಂಬ ಇದ್ದರು ನೋಡಿ. ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ಔಟ್ಸೈಡಿಂದನೇ ಇಷ್ಟು ಸ್ವಲ್ಪ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಜೂಮ್ ಮಾಡಿಬಿಟ್ಟು ವಿಡಿಯೋ ಮಾಡಿದೆ. ಬಟ್ ಅಲ್ಲಿ ಸ್ವಾಮೀಜಿ ಮುಖನೇ ಕಾಣಿಸ್ತಾ ಇತ್ತು ನೋಡಿ. ಫ್ರೆಂಡ್ಸ್, ಯುಗಾದಿ ಹಬ್ಬನ ನಾವು ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.